ಯಾವುದೋ ಹಾವು ಅಕ್ಕದು ಮನೆ ಬೋಲ ಚೆನ್ನಾಗಿದೆ ಎಗ್ ಬಿರಿಯಾನಿ. ಹಾಯ್ ಹೆಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಶಾಮಗೌಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ನಾನು ರೆಡಿ ಆದೆ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಗೆಸ್ಟ್ ಇಂಟ್ರಡಕ್ಷನ್ ಇತ್ತು. ಯಾವ ಫಂಕ್ಷನಿಗೆ ಅಂತ ಎಲ್ಲ ಕೇಳ್ಬೋದು. ಇವತ್ತು ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಟ್ರೈನಿಂಗ್ ಸೆಷನ್ನ ಅರೇಂಜ್ ಮಾಡಿದರು. ಯೂಶ್ವಲಿ ಟ್ರೈನಿಂಗ್ ಅಂತ ಕೇಳಿದ್ರೆ ಕೆಲವರು ಬೋರಿಂಗ್ ಅಂತ ಅನ್ಕೋತಾರೆ, ಬಟ್ ಹಾನೆಸ್ಟ್ಲಿ ಎವ್ರಿ ಟ್ರೈನಿಂಗ್ ಒಂದಲ್ಲ ಒಂದು ಹೊಸ ಪರ್ಸ್ಪೆಕ್ಟಿವ್ನ ತಂದುಕೊಡುತ್ತೆ. ಆ್ಯಂಡ್ ನನಗೂ ಅದರಲ್ಲೂ ಈ ಸ್ಕೂಲಿಗೆ ಬಂದಮೇಲೆ ದಿಸ್ ಇಸ್ ದ ಫಸ್ಟ್ ಸ್ಕೂಲ್ ಐ ಆಮ್ ಸೀಯಿಂಗ್ ದಟ್ ಟೀಚರ್ಸಿಗೆ ಇವರು ಸ್ಕಿಲ್ ಎನ್ಹಾನ್ಸ್ಮೆಂಟ್ ಮಾಡಬೇಕು ಅಂತ ಹೇಳಿ ಟೀಚರ್ ಟ್ರೈನಿಂಗ್ ಸೆಷನ್ನ ಕೊಡಿಸ್ತಾರೆ. ದಟ್ ಟು ಫ್ರಮ್ ಎ ರಿಸೋರ್ಸ್ ಪರ್ಸನ್, ವೆರಿ ವೆಲ್ ಆ್ಯಂಡ್ ಗ್ರೇಟ್ ರಿಸೋರ್ಸ್ ಪರ್ಸನ್. ನಾನು ಇದುವರೆಗೂ ಏನೇ ಇಲ್ಲ ಅಂತಂದರೂ 4 ಸರ್ಟಿಫಿಕೇಟ್ಸ್ನ ತೊಗೊಂಡಿದ್ದೀನಿ. ಐ ಹ್ಯಾವ್ ಅಟೆಂಡೆಡ್ 4 ಸೆಷನ್ಸ್. ಅದರಲ್ಲೂ ಪ್ರತಿಯೊಂದು ಸತಿನೂ ಪ್ರತಿಯೊಬ್ಬರು ಬೇರೆ ಬೇರೆಯವರನ್ನೇ. ಅವರು ಈ ಸತಿ ಬಂದಿದ್ದವರು ಅಖಿಲ ಅಂತ ಹೇಳಿ, ಶಿ ಈಸ್ ಆ್ಯನ್ ಸೈಕಾಲಜಿಸ್ಟ್ ಅಂತಲೂ ಹೇಳ್ಬೋದು. MA in B.Ed ಇಂಗ್ಲೀಷ್, ವೆರಿ ನಾಲೆಡ್ಜ್ ಪರ್ಸನ್. ಎಲ್ಲೂ ಯಾವುದೋ ಒಂದು ಮೊಮೆಂಟೂ ಕೂಡ ಒಂದು ಚೂರು ಬೋರಿಂಗ್ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಅದರಲ್ಲೂ ಒಂದು ವಿಷಯ ಶೇರ್ ಮಾಡಬೇಕು ನಾನು ಪರ್ಟಿಕ್ಯುಲರಾಗಿ. ಶಿ ಗೇವ್ ಎ ಟಾಸ್ಕ್ ಈಚ್ ಆ್ಯಂಡ್ ಎವ್ರಿ 10 minutes ಶಿ ವಾಸ್ ಗಿವಿಂಗ್ ಅ ಟಾಸ್ಕ್. ಫಸ್ಟ್ ಟಾಸ್ಕ್ ಬಂದುಬಿಟ್ಟು ಅವ್ರು ಏನು ಮಾಡಿದ್ರು ಅಂದರೆ ಎಲ್ಲರನ್ನೂ ವಾಕ್ ಮಾಡಿಬಿಟ್ಟು ಅಲ್ಲೇ ಪಾರ್ಟ್ನರ್ಸ್ ಮಾಡಿ ಶಿ ಗೇವ್ ಸಮ್ ಆಫ್ ದ ಕ್ವೆಶನ್ಸ್. ಅದು ಫುಲ್ಲು ಲೈಕ್ ಎಷ್ಟೇ ನಾನ್ ಪರ್ಸನ್ ಆದ್ರೂ ಕೂಡ ಆ ಕ್ವೆಶನಿಗೆ ನಮಗೆ ಆನ್ಸರೇ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಫನ್ ಆ್ಯಂಡ್ ಆಲ್ಸೋ ನೋಯಿಂಗ್ ಅಬೌಟ್ ದ ಪರ್ಸನ್. ಇಟ್ ಈಸ್ ವೆರಿ ಗ್ರೇಟ್ ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಟೀ ಬ್ರೇಕಲ್ಲಿ ನಮಗೆ ಟೀ ಮತ್ತು ನಂದಿನಿ ಬಿಸ್ಕೆಟ್ಸ್ ಕೊಟ್ಟಿದ್ರು, ಕುಕ್ಕೀಸ್ನ. ಸೊ ಇಟ್ ವಾಸ್ ಒನ್ ಆಫ್ ಮೈ ಫೇವ್ರೇಟ್. ಸೊ ಅದನ್ನು ತಿನ್ಕೊಂಡು ಆಮೇಲೆ ಮತ್ತೆ ಸೆಷನ್ನ ಅಟೆಂಡ್ ಮಾಡಿಕೊಂಡು ಇನ್ನೇನು ಮಧ್ಯಾಹ್ನ ಊಟಕ್ಕೆ ಬಿಡೋಕ್ಕಿಂತ ಮುಂಚೆ ಶಿ ಗೇವ್ ಒನ್ ಟಾಸ್ಕ್. ಅದೇನು ಅಂತ ಹೇಳಿ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಅಂದರೆ ಒಬ್ಬರಿಗೆ ಅಪ್ರಿಸಿಯೇಷನ್ ಕಾರ್ಡ್ನ ಕೊಡಬೇಕು. ಐ ರಿಸೀವ್ಡ್ ಮೋರ್ ದೆನ್ 8 ಕಾರ್ಡ್ಸ್ ಅಂತ ಹೇಳ್ಬೋದು. ನೋಟಿಟ್ ಇರುತ್ತಲ್ಲ ಆ ಸ್ಲಿಪ್ಪಲ್ಲಿ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಇವಾಗ. ಸೊ ಐ ವಾಸ್ ದ ಒನ್ ಹೂ ಗಾಟ್ ಹೈಯೆಸ್ಟ್ ಕಾರ್ಡ್ಸ್ ಇನ್ ಓವರ್ ದ್ಯಾರ್. ತುಂಬ ಖುಷಿ ಆಯಿತು ಅದನ್ನು ನೋಡಿದಾಗ. ನಮಗೆ ಗೊತ್ತಿರಲ್ಲ ಕೆಲವೊಂದು, ಓ ಹೌದಾ ಈ ಥರನೂ ನಮ್ಮನ್ನು ಈ ಪರ್ಸ್ಪೆಕ್ಟಿವಲ್ಲೂ ಅವ್ರು ನಮ್ಮನ್ನ ನೋಡಿದಾರಾ, ಓಕೆ ಫೈನ್ ಅಂತ ಅಂದ್ಬಿಟ್ಟು ಒಂದು ಹ್ಯಾಪಿನೆಸ್ ಬರುತ್ತೆ ಒಳಗಡೆಯಿಂದ. ಏನೇನು ಅಂತ ಹೇಳಿ ಯು ಮೇ ಸೇ ದಿಸ್ ಇಸ್ ಲೈ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು. ಫಸ್ಟ್ ಕಾರ್ಡ್ ಬಂದುಬಿಟ್ಟು, ಡಿಯರ್ ಶಾಂಭವಿ, ಐ ಲವ್ ಯುವರ್ ಎನರ್ಜಿ, ಬಿಹೈಂಡ್ ಆಲ್ ದ ಸ್ಮೈಲ್ ದರ್ ಇಸ್ ಅ ಪೇನ್, ಬಟ್ ಐ ಬಿಲೀವ್ ಯು ವಿಲ್ ರೀಚ್ ಹೈಟ್ಸ್, ವರ್ಕ್ ಹಾರ್ಡ್, ಸ್ಮೈಲ್ ಆಲ್ವೇಸ್. ಇದು ಬಂದುಬಿಟ್ಟು ಸ್ವಾಂತನ ಮ್ಯಾಮ್ ಅಂತ ಹೇಳಿ ನನಗೆ ಕೊಟ್ಟಿದ್ದು ಅವರು. ಶಿ ಈಸ್ ಆಲ್ಸೋ ಹ್ಯಾವ್ ಪ್ರಿಟಿ ಸ್ಮೈಲ್ ಆ್ಯಕ್ಚುಲಿ. ಸೊ ದಿಸ್ ಈಸ್ ದ ಒನ್. ಅನದರ್ ಒನ್ ಕಾರ್ಡ್ ಬಂದುಬಿಟ್ಟು, ಡಿಯರ್ ನೈಬರ್, ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಸಪೋರ್ಟ್ ಗಿವಿಂಗ್ ಯು ಹ್ಯಾವ್ ಡನ್ ಇನ್ ಮೈ ಲೈಫ್ in all up and downs with lots of love, Sindhu Raju. She is nothing but Sindhu ma'am. Next ಬಂದ್ಬಿಟ್ಟು, dear ma'am, you supported me in lot of things. You stand with when I am in struggling. I was struggling. Thank you ma'am. This is I think so Uday Shankar sir ಅನ್ಸುತ್ತೆ. ಲೈಕ್ ಅವರು ಏನೇ ಸ್ಟ್ರಗಲ್ ಮಾಡ್ತಾ ಇರಬೇಕಾದ್ರೂ ಅವರು ಹೊಸೊಬ್ಬರು ಇವಾಗ ಸ್ಟಾಫಿಗೆ ಬಂದಿರೋರು. ಸೊ ಐ ವಿಲ್ ಆಲ್ವೇಸ್ ಲೈಕ್ ಟು ಹೆಲ್ಪ್. ನನಗೆ ಯಾವ ಸ್ಟ್ರಗಲ್ ಫೀಲ್ ಆಗಿತ್ತು ಅದನ್ನು ನಾನು ಅವ್ರಿಗೆ ಫೀಲ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆ್ಯಂಡ್ ಡಿಯರ್ ಮ್ಯಾಮ್, ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಇನ್ ಡ್ಯಾನ್ಸ್ ಅಂತ ಅಂದ್ಬಿಟ್ಟು. ಇದು ಕನ್ನಡ ಶ್ವೇತಾ ಮ್ಯಾಮು. ಇವರು ಅಂದರೆ ಡ್ಯಾನ್ಸ್ ಬಗ್ಗೆ ಕೇಳ್ಕೊಂಡಿದ್ರು ಅಂತ ಹೇಳಿ ಅವ್ರ ಕ್ಲಾಸಿಗೆ ಡ್ಯಾನ್ಸ್ ಕಲಿಸ್ಕೊಟ್ಟಿದ್ದೆ 2 days. ಲೈಕ್ 10 ಇದ್ದೆ ಆ ಟೈಮಲ್ಲಿ. ಅದನ್ನು ಎಕ್ಸ್ಪೀರಿಯನ್ಸ್ ಬೇರೆ ಟೈಮಲ್ಲಿ ಹೇಳ್ತೀನಿ ನಾನು ನಿಮಗೆ ಏನು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ಟು, ಡಿಯರ್ ಶಾಂಭವಿ ಮ್ಯಾಮ್, ಯು ಹ್ಯಾವ್ ಎ ಬ್ಯೂಟಿಫುಲ್ ಸ್ಮೈಲ್, ಕೀಪ್ ಸ್ಮೈಲಿಂಗ್ ಆಲ್ವೇಸ್ ಅಂತ ಅಂದ್ಬಿಟ್ಟು. ರುಕಿಯಾ ಮ್ಯಾಮ್, ಇವರು ಕೂಡ ಹೊಸೊಬ್ಬರು ನಮ್ಮ ಸ್ಕೂಲಿಗೆ, ಸೋಷಿಯಲ್ ಸ್ಟಾಫ್. ಸೊ ನೈಸ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು, ಡಿಯರ್ ಶಾಂಭವಿ ಮ್ಯಾಮ್, ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್ಸ್. ಇದು ಬಂದುಬಿಟ್ಟು ಪೂಜಾ ಮ್ಯಾಮ್ ಅಂತ ಅನಿಸುತ್ತೆ. ಐ ಡೋಂಟ್ ನೋ ಪ್ರಾಪರ್ಲಿ, ನೇಮ್ ಬರ್ದಿಲ್ಲ. ಎಲ್ಲ ಹ್ಯಾಂಡ್ ರೈಟಿಂಗು ಫೆಮಿಲಿಯರ್ ಇದೆ. ಎಸ್, ದಿಸ್ ಈಸ್ ಪೂಜಾ ಮ್ಯಾಮ್ ಓನ್ಲಿ. ಸೊ ಇದೆಲ್ಲ ನೋಡಿದಾಗ ವಿ ಫೀಲ್ ಲಿಟಲ್ ಬಿಟ್ ಎಂಕರೇಜ್ಡ್. ಆ್ಯಂಡ್ ಪೀಪಲ್ ಪರ್ಸ್ಪೆಕ್ಟಿವ್ ನಮ್ಮ ಬಗ್ಗೆ ಇಷ್ಟೊಂದು ಚೆನ್ನಾಗಿರುತ್ತಾ ಅಂತ ಅಂದ್ಬಿಟ್ಟು ನಮಗೆ ರಿಯಲೈಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಹೆಂಗಿದೆ? ಚೆನ್ನಾಗವ. ಐ ಆಮ್ ಫ್ಯಾನ್ ಆಫ್ ಉಪ್ಸಾರು. ಸೊ ಇಫ್ ಯು ಕೀಪ್ ಎವ್ರಿಥಿಂಗ್ ಆ್ಯಂಡ್ ಯು ವಿಲ್ ಸೇ ದಟ್ ಚೂಸ್ ಎನಿಥಿಂಗ್ ಅಂತಂದರೆ ಮುದ್ದೆ ಉಪ್ಸಾರೇ ನಾನು ಚೂಸ್ ಮಾಡಿದ್ದು. ಅದರಲ್ಲೂ ಮೊಳಕೆ ಕಾಳ್ದು. ಸೊ ಸ್ವಲ್ಪ ಉಪ್ಸಾರು ಮಿಕ್ಕಿತ್ತು. ಈ ಕಡೆ ಅನ್ನಕ್ಕೂ ಆಗಲ್ಲ ಹಂಗೂ ಆಗಲ್ಲ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಹಿಂಗೆ ತಿಂತಾಯಿದ್ದೆ. ಸಕ್ಕತ್ತಾಗಿದೆ ಮಾತ್ರ, ನೆಕ್ಸ್ಟ್ ಲೆವೆಲ್ ಟೇಸ್ಟು.
ನೆಕ್ಸ್ಟು ಟ್ಯೂಷನ್ ಎಲ್ಲ ಮುಗಿಸ್ಬಿಟ್ಟು ಅಕ್ಕ ನಾನು ಬರೋಕ್ಕಿಂತ ಮುಂಚೆನೇ ಟ್ಯೂಷನ್ನ ಶುರು ಮಾಡಿಬಿಟ್ಟಿದ್ರು. ಸೊ ಟ್ಯೂಷನ್ ಎಲ್ಲ ಬೇಗ ಮುಗಿಸ್ಕೊಂಡು ನಾವಿವತ್ತು ಎಲ್ಲಾದರೂ ಸ್ವಲ್ಪ ಇಲ್ಲೇ ದೂರದಲ್ಲಿ ಆಚೆ ಹೋಗಿದ್ದು ಬರೋಣ, ಅಟ್ಲೀಸ್ಟ್ ಒಂದು ರೈಡ್ ಆದರೂ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ಬಿಕಾಸ್ ಶಿ ಆಲ್ಸೋ ನೀಡ್ಸ್ ಎ ಬ್ರೇಕ್ ಆ್ಯಂಡ್ ನಾನು ಆ್ಯಸ್ ಯೂಶ್ವಲ್ ಅವ್ರ ಜೊತೆ ಇವಾಗಿರೋದ್ರಿಂದ ಅವರಿಗೂ ಬೇಜಾರಾಗ್ತಿತ್ತು, ನನಗೂ ಬೇಜಾರಾಗ್ತಿತ್ತು. ವಿ ಹ್ಯಾಡ್ ಲಾಟ್ ಆಫ್ ಥಿಂಗ್ಸ್ ಟು ಟಾಕ್. ಸೊ ಹಾಗಾಗಿ ಹೋಗಿ ಆನ್ ದಿ ವೇ ಹೋಗ್ತಾ ಸುಮ್ಮನೆ ಯಾವ ರೋಡ್ ಸಿಗುತ್ತೆ ಆ ರೋಡಿಗೆ ಹೋಗಿದ್ದೀವಿ. ಆ್ಯಂಡ್ ವಿ ರೀಚ್ಡ್ ದೇರ್ ವಿಚ್ ಒನ್ ಕಾಲ್ಡ್ ಹಾರೋಳ್ಳಿ ಹತ್ರ ಹೋಗಬೇಕಾದ್ರೆ, ಅದು ಇಂಡಸ್ಟ್ರಿಯಲ್ ಏರಿಯಾ. ಆ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಹೋಗಬೇಕಾದ್ರೆ ವಿ ಅಬ್ಸರ್ವ್ಡ್ ಒನ್ ಥಿಂಗ್. ಹೋಗ್ಬೇಕಾದ್ರೆ ಸನ್ಸೆಟ್ ಮಾತ್ರ ಸಕ್ಕತ್ತಾಗಿತ್ತು. ಮಳೆ ಬರ್ತಾಯಿತ್ತು ಬಟ್ ಮಳೆ ಬರಲಿಲ್ಲ. ಅದಾದಮೇಲೆ ಸನ್ಸೆಟ್ ವಾಸ್ ಲಿಟ್ರಲಿ ಅಮೇಝಿಂಗ್. ಬಿಕಾಸ್ ಆ ಥರ ಕ್ಲೌಡ್ಸ್ ನೋಡಿ ಎಲ್ಲನೂ ನೋಡಿ ತುಂಬ ದಿನ ಆಗಿತ್ತು. ಆ್ಯಂಡ್ ದಟ್ ವಾಸ್ ಎಂಟಿ ರೋಡ್ ವಿಚ್ ವಾಸ್ ವೆರಿ ನೆಸೆಸರಿ ಟು ಟಾಕ್ ಆರ್ ಎಲ್ಲ ಥರದ್ದು ಒಂಥರ ಆದರೆ ಇದೊಂಥರ ಅಂತ ಹೇಳ್ಬೋದು. ಆಮೇಲೆ ಸ್ವಲ್ಪ ಗಾಡಿನ ಸೈಡಿಗೆ ಹಾಕ್ಬಿಟ್ಟು ಅಲ್ಲೇ ಮಾತಾಡಿಕೊಂಡು ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ಆಮೇಲೆ ವಾಪಸ್ ಹೊರಟ್ವಿ. ಆ ಕಡೆಯಿಂದ ಬರಬೇಕಾದ್ರೆ ವಿ ಅಬ್ಸರ್ವ್ಡ್, ಅದು ಕೆರೆನಾ ಹೊಳೆನಾ ಅಥವಾ ನದಿನಾ ನಮಗೆ ಲಿಟ್ರಲಿ ಗೊತ್ತಿಲ್ಲ. ಆ್ಯಂಡ್ ಇಟ್ ವಾಸ್ ಕಂಪ್ಲೀಟ್ಲಿ ಸ್ಪಾಯ್ಲ್ಡ್. ಎಷ್ಟು ಪಲ್ಯೂಟೆಡ್ ಅಂತ ಹೇಳಿದ್ರೆ ಯಪ್ಪ ದೇವ್ರೆ, ಯು ಕುಡೆಂಟ್ ಈವನ್ ಇಮ್ಯಾಜಿನ್ ಹೌ ಮಚ್ ಪಲ್ಯೂಟೆಡ್ ಇಟ್ ವಾಸ್ ಅಂತ ಹೇಳಿ ದಿಸ್ ರೋಡ್. ಬಿಕಾಸ್ ಅದು ಏನು ನೊರೆ ಅಂದರೆ ನೊರೆ. ಫಸ್ಟು ಹೋಗ್ತಾ ಒಂದೇ ಒಂದು ಚಿಕ್ಕ ಕಾಲೋನಿ ಈ ಥರ ಇರುತ್ತಲ್ಲ, ಅಲ್ಲಿ ಮಾತ್ರ ನೊರೆ ನೋಡಿದ್ವಿ. ಆಮೇಲೆ ಅಲ್ಲಿ ಮುಂದೆ ಹೋಗ್ತಾ ಆ ಥರ ನದಿ ಇತ್ತಲ್ಲ, ಇದು ದೊಡ್ಡ ನದಿ, ಇದು ನೋಡಿದ್ರೆ ಫುಲ್ಲು ಪೂರ್ತಿ ನೊರೆ. ಇದು ಎಲ್ಲಿಂದ ಬರ್ತಿದೆ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ದಟ್ ಸ್ಮೆಲ್ ವಾಸ್ ಅಬ್ಬಾ ಹೆಕ್ಟಿಕ್. 2 minutes ನಿಂತಿದ್ದಕ್ಕೇನೆ ಎಷ್ಟು ತಲೆನೋವು ಬಂತು ಅಂತಂದರೆ ಸೀರಿಯಸ್ಲಿ ಡೋಂಟ್ ನೋ. ಆ್ಯಂಡ್ ಅಲ್ಲಿ ನಾವು ನೋಡಿದ ಮಟ್ಟಿಗೆ ಒಂಚೂರು ಪಾಚಿನೂ ಇರಲಿಲ್ಲ. ಆ್ಯಂಡ್ ಅಕ್ಕ ಹೇಳ್ತಾ ಇದ್ರು ಲೈಕ್ ಅಲ್ಲೊಂದು ಜಲಜೀವಿನೂ ಇರಲ್ಲ ಅನಿಸುತ್ತೆ ಅಂತ ಅಂದ್ಬಿಟ್ಟು, ಬಿಕಾಸ್ ಅಷ್ಟು ಪಲ್ಯೂಟ್, ಯು ಕ್ಯಾನ್ ಸಿ ದಟ್. ಸೊ ಅಲ್ಲಿಂದ ವಾಪಸ್ ಬಂದು ಆಮೇಲೆ ಬರ್ತಾ ಹಾಗೇ ಮುಂಬೈ ಚಾಯ್ಗೆ ಹೋಗಿ ವಡಾಪಾವ್ ಮತ್ತು ಕುಲ್ಲಟ್ ಚಾಯ್ ಅಂತ ನಂಗೊಂದು ಸ್ವಲ್ಪ ಇಷ್ಟ ಆಗುತ್ತೆ ಚಾಯಲ್ಲಿ. ಅದನ್ನು ಕುಡ್ಕೊಂಡು ತಿಂದ್ಕೊಂಡು ಗೋಬಿ ತಿಂದ್ಕೊಂಡು ಆಮೇಲೆ ವಾಪಸ್ ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಅಡುಗೆ ಮಾಡೋಕ್ಕೆ ಅಂತ ಹೇಳಿ ಅವರ ರೆಸಿಪಿ ಈಸ್ ಎಗ್ ಬಿರಿಯಾನಿ. ಎಗ್ ಬಿರಿಯಾನಿ ಪ್ರಿಪೇರ್ ಮಾಡ್ತಿದ್ದೀವಿ. ಆಚೆ ಹೋಗಿದ್ದು ಬಂದ್ವಿ. ಲೈಕ್ ವಿ ಲಿಟ್ರಲಿ ನೀಡೆಡ್ ವೆರಿ ಬ್ಯಾಡ್ ಬ್ರೇಕ್ ಫ್ರಮ್ ಎವ್ರಿಥಿಂಗ್. ಸೊ ಆಚೆ ಹೋಗಿದ್ದು ಬಂದು ಏನು ಟೀ ಕುಡ್ಕೊಂಡು ಬಂದ್ವಾ, ಟೀ ಕುಡ್ಕೊಂಡು ಗೋಬಿ ತೋರಿಸಿಲ್ಲ ಅಲ್ವಾ, ಗೋಬಿ ತಿನ್ಕೊಂಡು ಇವಾಗ ಬಂದು ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಎಗ್ ಬೇಯಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಅದೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ಕೊಳ್ಳೋಣ. ಆಮೇಲೆ ಅಕ್ಕಿನೂ ನೆನೆ ಹಾಕಿಟ್ಟಿದ್ದೀನಿ, ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಪ್ರೊಸೆಸ್ ತೋರಿಸ್ತೀನಿ ಬಟ್ ನಾಟ್ ಆ್ಯಕ್ಚುಯಲ್ ಇನ್ ಡಿಟೇಲ್ ಪ್ರೊಸೆಸ್, ಬಟ್ ಸಿಗ್ಬೋದು ಅನ್ಸುತ್ತೆ. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ. ನೇಲ್ ಪಾಲಿಶ್ ಹಾಕಬೇಕು. ದಿಸ್ ಟೂ ಫಿಂಗರ್ಸ್ ಡಸಂಟ್ ಹ್ಯಾವ್ ದಿಸ್, 2 fingers ಹ್ಯಾವ್ ಆ್ಯಂಡ್ ದಿಸ್ ಓಫ್. ಏನೂ ಮಾಡೋಕ್ಕಾಗಲ್ಲ. ಸಾಕು. ನಮ್ಮ ಅಕ್ಕ ಅವರು ಇಲ್ಲೇ ನಿಂತ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನೀವು ಕೆಳಗಡೆ ಹಂಗೆ ಬಕ್ಕೊಂಡೆ ಹೋಗ್ಬಿಡಿ ಅಕ್ಕ. ಓಕೆ ಫೈನ್, ಮತ್ತೆ ಸಿಗುವ. ನಾನು ಯಾವತ್ತೂ ಬಿರಿಯಾನಿ ಅಂತ ಎಲ್ಲ ಟ್ರೈ ಮಾಡಿಲ್ಲ. ಲಾಸ್ಟ್ ಟೈಮ್ ನೋಡಿದ್ವಿ ಚಿಕನ್ ಪಲಾವ್ ಮಾಡಿದ್ದೆ ಅಂತ ಹೇಳಿ. ದಟ್ ವಾಸ್ ಮೈ ಫಸ್ಟ್ ಅಟೆಂಪ್ಟ್. ಟುಡೇ ಐ ಆಮ್ ಡೂಯಿಂಗ್ ಎಗ್ ಬಿರಿಯಾನಿ ಫಾರ್ ದ ಫಸ್ಟ್ ಅಟೆಂಪ್ಟ್ ಅಂತ ಹೇಳ್ತೀನಿ. ಫಸ್ಟು ನಾನು ಒಂದು ಚಾನಲ್ ಓಪನ್ ಮಾಡಿ ಯಾವುದೋ ರೆಸಿಪಿ ನೋಡಿಕೊಂಡು ಐ ಟ್ರೈಡ್ ದಿಸ್. ಫಸ್ಟು ಈರುಳ್ಳಿನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಇಟ್ಕೊಬಿಟ್ಟೆ. ಆ್ಯಂಡ್ ಅದು ಫ್ರಾಗ್ರೆನ್ಸ್ ವಾಸ್ ಹೆವನ್. ಆ್ಯಂಡ್ ನಾನಂತೂ ಅದರಲ್ಲಿ ಅರ್ಧ ತಿಂದೆ ಖಾಲಿ ಮಾಡಿದ್ದೆ ಆಗಸ್ಟಲ್ಲಿ. ಆಮೇಲೆ ಮತ್ತೆ ಒಗ್ಗರಣೆಗೆ ಅಂತ ಹೇಳಿ ಎಣ್ಣೆ ಮತ್ತು ಕ್ಯಾಶ್ಯೂ ಮತ್ತು ಚಿಲ್ಲಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 1-2 ಇಲ್ಕು, ಆಮೇಲೆ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡೆ ಗೋಲ್ಡನ್ ಕಲರ್ ಆಗೋವರೆಗೂ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೇ ಮಾಡ್ಕೊಂಡಿದ್ದು. ಆಮೇಲೆ ಬಟರು, ಅದಾದಮೇಲೆ ನಾನು ಬೇ ಲೀಫು, ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಮರಾಠಿ ಮೊಗ್ಗು ಅದನ್ನು ಹಾಕ್ಬಿಟ್ಟು ಆಮೇಲೆ ಈ ಕಡೆ ಅದನ್ನು ಬೇಯೋವರೆಗೆ ಮೊಸರು, ನಿಂಬೆಹಣ್ಣು ಮತ್ತು ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು ಮತ್ತು ಇದು ಗರಂ ಮಸಾಲ ಮತ್ತು ಧನಿಯಾ ಪೌಡರು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಚೆನ್ನಾಗಿ ಸಣ್ಣಕ್ಕೆ ಚಾಪ್ ಮಾಡಿಕೊಂಡು, ಬಿಕಾಸ್ ನನಗೆ ಉದ್ದ ಸಿಕ್ಕಿದ್ರೆಲ್ಲ ಇಷ್ಟ ಆಗೋಲ್ಲ. ಇಫ್ ಯು ವಾಂಟ್ ಲೈಕ್ ದಟ್ ಅಂತಂದರೆ ಆ ಥರನೇ ಹಾಕೊಳ್ಳಿ, ಬಟ್ ಚಾಪ್ಡ್ ಒನ್ ವಿಲ್ ಬಿ ದ ಬೆಸ್ಟ್ ಒನ್. ಓಕೆನಾ? ಸೊ ಹಾಗಾಗಿ ಚಾಪ್ ಮಾಡಿಕೊಂಡು ನಾನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಟೊಮೆಟೊ ಆಲ್ರೆಡಿ ಹಾಕಿದ್ದೆ. ಫ್ರೈ ಮಾಡಿಕೊಂಡು
ಆಮೇಲೆ ಅದನ್ನು ಚೆನ್ನಾಗಿ ಬೇಯೋಕ್ಕೆ ಅಂತ ಹೇಳಿ ಬಿಟ್ಟೆ. ಆ ಗ್ಯಾಪಲ್ಲಿ ಮೊಟ್ಟೆನ ಬೇಯಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಅದು ಬೆಂದಾಗಿದ ತಕ್ಷಣ ಅದನ್ನೆಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಒಂದು ಚಿಕ್ಕದಾಗಿ ಒಗ್ಗರಣೆ ಕೊಟ್ಟೆ. ಚಿಲ್ಲಿ ಪೌಡರು ಮತ್ತು ಪೆಪ್ಪರ್ ಪೌಡರು ಮತ್ತು ಸಾಲ್ಟ್ನ ಹಾಕಿಬಿಟ್ಟು ಆಯಿಲ್ನ ಹಾಕಿ ಇದನ್ನು ಸ್ವಲ್ಪ ಡೀಪ್ ಫ್ರೈ ಏನಲ್ಲ, ಇದು ನಾರ್ಮಲ್ ಫ್ರೈ ಥರ ಮಾಡ್ಕೊಳ್ಳಿ. ತುಂಬ ಬೇಯಿಸೋಕೆ ಹೋಗಬೇಡಿ, ಬಿಕಾಸ್ ಅದು ರಬ್ಬರ್ ಥರ ಆಗಿಬಿಡುತ್ತೆ. ಸೊ ಒಂದು ಸರ್ತಿ ಹಿಂಗೆ ಮಾಡಿ ಎತ್ಕೊಬೇಡಿ, ಈಗ ನಾನು ಮಾಡಿದ್ನಲ್ಲ ಅಷ್ಟು. ಸೊ ಆಮೇಲೆ ಅದನ್ನು ಕಂಪ್ಲೀಟಾಗಿ ಎಂಥ ರೈಸ್ ಮತ್ತು ವಾಟರ್ ಹಾಕಿ ಇದನ್ನಲ್ಲ ಅದು ಚೆನ್ನಾಗಿ ಕುದಿಯೋ ತನಕ ಬಿಟ್ಟು ಆಮೇಲೆ ಎಗ್ನ ಬೇಯಿಸ್ಕೊಂಡಿದ್ದನ್ನ ಫ್ರೈ ಮಾಡ್ಕೊಂಡಿದ್ದನ್ನ ಹಾಕಿಬಿಟ್ಟು ಆಮೇಲೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ಹೇಳಿ ಟೇಸ್ಟ್ ಮಾಡಿದೆ. ಇವ ಇದ್ಲೋ ಅತ್ಲೆಗೆ ಅದೇ ಇದಾಯಿತು ಅಂತ ಅಂದ್ಕೊಂಡೆ. ಇಲ್ಲ ಅಷ್ಟೇ ಸಾಕು. मैंने बोला यस, मैंने बोला यस. ಆಮೇಲೆ ಆನಿಯನ್ನ ಫ್ರೈ ಮಾಡಿ ಎತ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ರೆಕಾರ್ಡ್ ಮಾಡ್ಕೋತಾ ಇರಬೇಕಾದ್ರೆ ನಾನು ರೆಕಾರ್ಡೇ ಮಾಡಿರಲಿಲ್ಲ ಫಸ್ಟ್ ಟೈಮ್ ಹಾಕಬೇಕಾದ್ರೆ, ಅದಕ್ಕೆ ನಗಾಡ್ತಾ ಇದೆ. ಬಟ್ ಇಟ್ ವಾಸ್ ಗಿವಿಂಗ್ ಗ್ರೇಟ್ ಫ್ರೇಗ್ರೆನ್ಸ್ ಆ್ಯಂಡ್ ದ ಟೇಸ್ಟ್ ವಾಸ್ ಲಿಟ್ರಲಿ ಅಮೇಝಿಂಗ್. ಫಸ್ಟ್ ಟೈಮ್ ಮಾಡಿದ್ದು. ಲಿಟ್ರಲಿ ವ್ಲಾಗ್ ಮಾಡ್ಕೊಳ್ಳೋದ್ರಿಂದ ಒಂದು ಯೂಸ್ಫುಲ್ ಥಿಂಗ್ ಏನಂತಂದರೆ ಐ ಕ್ಯಾನ್ ಸಿ ಇದೆಲ್ಲ ನಾನು ಇದೆಲ್ಲ ನಾನು ಮಾತಾಡಿದ್ನ ಅಂತ ಅಂದ್ಬಿಟ್ಟು ಐ ಆಮ್ ಲಿಟ್ರಲಿ ಹ್ಯಾಪಿ. ಆ್ಯಂಡ್ ಇವತ್ತು ಸಂಜೆ ವಾಕಿಗೆ ಅಂತ ಹೋಗಿರ್ಬೇಕಾದ್ರೆ ವಿ ಸಾ ದ ಸ್ನೇಕ್ ನಿಯರ್ ಅವರ್ ಹೌಸ್, ನಾಟ್ ಫಾರ್, ಜಸ್ಟ್ ಒಂದು 100 meters ಅಲ್ಲೇ. ಆಮೇಲೆ ಅದ್ರ ಪಡೆಗೆ ಅದಾಯಿತು. ದಿಸ್ ವಾಸ್ ಮೈ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಪ್ ಯು ಲೈಕ್ ಇಟ್. ಮತ್ತೆ ನಾಳೆ ಸಿಗುವ. ಅಂಟಿಲ್ ದಟ್ ಬೈ ಬೈ, ಟೇಕ್ ಕೇರ್, ಸಿ ಯು.